ಸಪೋಸ್ ಈಗ ಟ್ಯೂಬ್ ಬ್ಲಾಕ್ ಆಗಿದ್ರೆ ಏನು ಮಾಡಬೇಕು ಡಾಕ್ಟ್ರೆ ಅಂತ ಕೇಳ್ತಾರೆ. ಎಷ್ಟೊಂದು ಜನಕ್ಕೆ ಫೆಲೋಪಿಯನ್ ಟ್ಯೂಬ್ ಎರಡು ಕಡೆ ಬ್ಲಾಕ್ ಆಗಿರುತ್ತೆ. ಅದಕ್ಕೆ ವಿಧ ಕಾರಣಗಳಿದೆ. ಯಾಕೆ ಟ್ಯೂಬ್ ಬ್ಲಾಕ್ ಆಗುತ್ತೆ? ಕಾಮನ್ ಆಗಿ ನಮ್ಮ ಇಂಡಿಯಾದಲ್ಲಿ ಇನ್ಫೆಕ್ಷನ್ಸ್ ಅಂತ ಕಾಮನ್ ಆಗುತ್ತೆ. ಅಂದರೆ ಏನು, ಟಿ ಬಿ ಕಾಯಿಲೆ ಅಂತ ತುಂಬ ಏರಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ. ಇಂಡಿಯಾದಲ್ಲಿ ಎಲ್ಲ ಕಡೆ ಇದೆ. ಅದಕ್ಕೆ ಗೌರ್ಮೆಂಟ್ ಈಸ್ಲಿ ಎರಾಡಿಕೇಷನ್ ಆಫ್ ಟಿ ಬಿ ಅಂತ ಮಾಡಿದ್ದಾರೆ. 10 ವರ್ಷದಲ್ಲಿ ನಾವು ಎರಾಡಿಕೇಟ್ ಮಾಡಬೇಕಂತ. ಕಾಮನ್ ಆಗಿ ಯಾಕೆ ಬ್ಲಾಕ್ ಆಗುತ್ತೆ ಅಂತಂದರೆ ಕ್ರಾಸ್ ಇನ್ಫೆಕ್ಷನ್ ಆಗುತ್ತೆ. ಅಂದರೆ ಹಸ್ಬೆಂಡಿಂದ ವೈಫ್ ಇನ್ಫೆಕ್ಷನ್ ಆಗೋದು, ವೈಫಿಂದ ಹಸ್ಬೆಂಡ್ಗೆ ಹೋಗೋದು. ಇದರಿಂದ ತುಂಬ ವರ್ಷದಿಂದ ಇದ್ದಾಗ ಗರ್ಭಚೀಲ ಮೋತಿ ಭಾಗದ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಮೇಲೆ ಹೋಗುತ್ತೆ. ಅಥವಾ ಟಿ ಬಿ ಕಾಯಿಲೆ ಚೆಸ್ಟಲ್ಲಿ ಇರ್ಬೋದು ಮತ್ತು ಬೇರೆ ಭಾಗದಲ್ಲಿ ದೇಹದಲ್ಲಿ ಎಲ್ಲಾದರೂ ಇದ್ರೂ ಆ ಟಿ ಬಿ ಕಾಯಿಲೆ ಬ್ಲಡ್ ಮುಖಾಂತರ ಹೋಗಿ ಫೆಲೋಪಿಯನ್ ಟ್ಯೂಬಿಗೆ ಅಟ್ಯಾಚ್ ಆಗುತ್ತೆ. ಯಾಕೆಂದರೆ ಆ ಫೆಲೋಪಿಯನ್ ಟ್ಯೂಬು ಮ್ಯೂಕೋಸ ಇದೆಯಲ್ಲ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಟ್ಯೂಬಿಗೆ. ಆ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಅಲ್ಲಿ ಹೋಗಿ ಅಟ್ಯಾಚ್ ಆಗುತ್ತೆ. ಎಷ್ಟೊಂದು ಸಲ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಕೇಳಿರ್ತೀರ ನೀವು, PID ಅಂತೀವಿ. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಹೆಣ್ಮಕ್ಳಿಗೆ ಪೀರಿಯಡ್ ಟೈಮಲ್ಲಿ ಪೀರಿಯಡ್ ಬರೋದು, ಪೈನ್ ಬರೋದು, ಮತ್ತು ಮಧ್ಯದಲ್ಲಿ ಪೀರಿಯಡ್ ಬರೋದು, ಅಥವಾ ಮುಟ್ಟಾಗಿ 10-15 ದಿವಸಕ್ಕೆ ಪೇನ್ ಆಗ್ತಾನೇ ಇರುತ್ತೆ. ಅಂತವ್ರು ನೆಗ್ಲೆಕ್ಟ್ ಮಾಡ್ತಾರೆ. ಪೇನ್ ಕಿಲ್ಲರ್ ತೊಗೊಳ್ತಾರೆ, ಓವರ್ ದಿ ಕೌಂಟರ್ ತೊಗೊಳ್ತಾರೆ, ಬರ್ತಾರೆ. ಇದರಿಂದ ಆಗ್ತದೆ ಪೆಲ್ವಿಕ್ ಅಬ್ಸೆಸ್ ಆಗುತ್ತೆ. ಅದು ಸ್ಪ್ರೆಡ್ ಇನ್ಫೆಕ್ಷನ್ಸು ಚಿಕ್ಕದಿರೋ ದೊಡ್ಡದಾಗಿ ಆಗಿ ಫೆಲೋಪಿಯನ್ ಟ್ಯೂಬ್ ಎಲ್ಲ ಒಂಥರ ಮುಟ್ಟಾಗಿ ಒಂಥರ ಗಟ್ಟಿಯಾಗಿ ಕುತ್ಕೊಂಡ್ಬಿಡುತ್ತೆ. ಈ ಥರ ನೋಡಿರ್ತೀವಿ. ಅದಕ್ಕೆ ಅಡಿನೆಕ್ಸಲ್ ಮಾಸ್ ಅಂತೀವಿ, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತೀವಿ. ಈ ಥರ ಇದ್ದರೆ ಸ್ಕ್ಯಾನಿಂಗ್ ಮುಖಾಂತರನೇ ಗೊತ್ತಾಗುತ್ತೆ ಯಾವ ಥರ ಇದೆ, ಎಷ್ಟು ಇನ್ಫೆಕ್ಷನ್ಸ್ ಇದೆ, ಎಷ್ಟು ಸ್ಪ್ರೆಡ್ ಆಗಿದೆ ಅಂತ. ಇಂಥ ಟೈಮಲ್ಲಿ ಏನು ಮಾಡಬೇಕು ನಾವು? ಸಪೋಸ್ ಆ ಥರ ನಿಮಗೆ ಪೆಲ್ವಿಕ್ ಅಬ್ಸೆಸ್ಸು ಅಥವಾ ಟ್ಯೂಬಲ್ ಮಾಸ್ ಇದ್ದರೆ ಖಂಡಿತವಾಗಿ ಆಪ್ರೇಷನ್ ಮಾಡಿ ತೆಗಿಬೇಕಾಗುತ್ತೆ. ಬೇರೆ ವಿಧನೇ ಇಲ್ಲ. ಫಸ್ಟು ನಾವು ಆ್ಯಂಟಿಬಯೋಟಿಕ್ ಕೊಡಬೇಕು. 7ರಿಂದ 10 ದಿವಸ ಕೊಟ್ಬಿಟ್ಟು ಅದನ್ನು ಡಿಸೀಸನ್ನು ಕಡಿಮೆ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಜಲ್ಲಿ ನಾವು ಲ್ಯಾಪ್ರೋಸ್ಕೋಪಿ ಮಾಡಿ, ಹಿಸ್ಟೋಸ್ಕೋಪಿ ಮಾಡಿ ಎಲ್ಲ ಕ್ಲಿಯರ್ ಮಾಡಬೇಕು. ಅವಾಗೇನಾಗುತ್ತೆ, ಏನೇನು ಇನ್ಫೆಕ್ಷನ್ಸ್ ಇದ್ರೂ ಎಲ್ಲ ಕ್ಲಿಯರ್ ಮಾಡಿದಾಗ ನಮಗೆ ನ್ಯಾಚುರಲ್ ಟ್ರೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಈಗ ಫೆಲೋಪಿಯನ್ ಟ್ಯೂಬ್ ಎಕ್ಸ್ರೇಲಿ ಬಂದಾಗ 2 ಟ್ಯೂಬ್ ಬ್ಲಾಕ್ ಆಗಿತ್ತು ಅಂದ್ಕೊಳ್ಳಿ, ಅವಾಗ ಏನು ಮಾಡಬೇಕು ಡಾಕ್ಟ್ರೆ ಅಂತ ಕೇಳ್ತೀವಿ. ಇವಾಗ ಒಂದೇ ಒಂದು ಟ್ರೀಟ್ಮೆಂಟಾ, ಬರೀ IVF ಮಾಡಬೇಕಾ? ಇಲ್ಲ, ಖಂಡಿತವಾಗಿಲ್ಲ. ಯಾವಾಗ ನಿಮ್ಮ ಟ್ಯೂಬ್ ನಾಳ 2 ಕಡೆ ಬಂದಾಗಿದ್ರೆ ಅಥವಾ ಒಂದು ಬಂದಾಗಿದ್ರು ನಿಮಗೆ ಮಗು ಆಗುತ್ತೆ, ಇಲ್ಲ ಅಂತಲ್ಲ. ಈಗ ಸಪೋಸ್ ಒಂದೇ ಟ್ಯೂಬ್ ಬ್ಲಾಕ್ ಆಗಿತ್ತು ಅಂದ್ಕೊಳ್ಳಿ, ಇನ್ನೊಂದು ಟ್ಯೂಬ್ ಓಪನ್ ಆಗಿದೆ, ಅಂದರೆ ರೈಟ್ ಬ್ಲಾಕ್ ಆಗಿತ್ತು, ಲೆಫ್ಟ್ ಓಪನ್ ಆಗಿದೆ. ಅದರಲ್ಲೂ ನೀವು ನ್ಯಾಚುರಾಗಿ ಇನ್ನೂ IVF ಮುಖಾಂತರ ಮಾಡ್ಬೋದು, ನ್ಯಾಚುರಲ್ ಟ್ರೈ ಮಾಡ್ಬೋದು. ಸಪೋಸ್ 3 ತಿಂಗಳು IVF ಮಾಡಿ ಆಗಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡಬೇಕು? ಆ ಇನ್ನೊಂದು ಇರೋ ಟ್ಯೂಬನ್ನು ಓಪನ್ ಮಾಡಬೇಕು. ಅದನ್ನು ಹೇಗೆ ಓಪನ್ ಮಾಡ್ಬೋದು ಅಂತಂದರೆ ಹಿಸ್ಟೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಮುಖಾಂತರ ಹಿಸ್ಟೋಸ್ಕೋಪಿಕ್ ಗೈಡೆಡ್ ಕ್ಯಾಲ್ಕುಲೇಷನ್ ಮಾಡಿ ಆ ಟ್ಯೂಬನ್ನು ಓಪನ್ ಮಾಡಬೇಕು. ಇದು ಮುಖ್ಯವಾದ ಇಂಪಾರ್ಟೆಂಟ್. ಇದು ಎಲ್ರಿಗೂ ಬರುತ್ತಾ? ಎಲ್ಲ ಡಾಕ್ಟ್ರಿಗೆ ಬರುತ್ತಾ? ಇಲ್ಲ. ಇದು ತುಂಬ ಸ್ಕಿಲ್ ಸರ್ಜರಿ, ಕೆಲವ್ರಿಗೆ ಮಾತ್ರ, ಎಕ್ಸ್ಪೀರಿಯನ್ಸ್ಡ್ ಡಾಕ್ಟ್ರಿಗೆ ಮಾತ್ರ ಬರುತ್ತೆ. ಇದಕ್ಕೆ ಯಾಕೆಂದರೆ ಯಾರು ಗೈನಕಾಲಜಿಸ್ಟ್ ಇರ್ತಾರೋ ಅವತ್ತು ಇಕ್ವಿಪ್ಮೆಂಟ್ಸ್ ಇರಬೇಕು ಇದಕ್ಕೆ. ಯಾಕೆಂದರೆ ಚಿಕ್ಕ ಇಕ್ವಿಪ್ಮೆಂಟ್ಸ್ ಇರುತ್ತೆ, ಅದು ಕ್ಯಾನ್ಲ ಪಾಸ್ ಮಾಡಬೇಕು. ಯಾಕೆಂದರೆ ಸ್ವಲ್ಪ ಒಂದೇ ಮಿಸ್ಟೇಕ್ ಆಗಿಬಿಟ್ರೂ ಆ ಟ್ಯೂಬು ರಪ್ಚರ್ ಆಗಿಬಿಡುತ್ತೆ, ಮುಂದೆ ತುಂಬ ಹಾಳಾಗ್ಬಿಡುತ್ತೆ. ಅದಕ್ಕೇ ನಿಮಗೆ ಎಲ್ಲಿ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದ್ದಾರೆ, ನಿಮಗೆ ಎಲ್ಲಿ ಅನಿಸುತ್ತೆ ಅಂಥ ಕಡೆ ಹೋಗಿ ಮಾಡಿಸ್ಬೇಕು. ಅದಕ್ಕೆ ಹಿಸ್ಟೋಸ್ಕೋಪಿ, ಲ್ಯಾಪ್ರೋಸ್ಕೋಪಿ ಮುಖಾಂತರ ನಾವು ಟ್ಯೂಬನ್ನು 2 ಓಪನ್ ಮಾಡ್ಬೋದು. ಓಪನ್ ಮಾಡಿದಾಗ ಅದೊಂದೇ ಇಲ್ಲ, ಹಿಂದ್ಗಡೆ ಏನು ಇನ್ಫೆಕ್ಷನ್ಸ್ ಇದ್ರೆ ಕ್ಲಿಯರ್ ಮಾಡ್ತೀವಿ, ಮುಂದೆ ಗರ್ಭಚೀಲ ಒಳಭಾಗದಲ್ಲಿ ಎಲ್ಲ ಕ್ಲಿಯರ್ ಮಾಡಿ ವಾಶ್ ಮಾಡಿದಾಗ ನಿಮಗೆ 90% ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ.